Good morning everyone. We are now discussing further topics about work and energy. We will discuss unit, the concept of unit, and how it is related to energy. Okay, we continue the discussion. Just to give a brief recap, we were discussing about work and energy. And we have solved some of the problems. Here. Those problems and the solutions are available in the previous recording. We have solved this problem, 45 steps. Okay, we will do here. Height above the ground, what is the potential energy? So Rajnikant sala aitalva, take science notes. If the object is allowed to fall, find a height halfway down agile. I think we solved this one. What is the work to be done to increase the velocity? This is over. Then another problem. Finding the height is over. I think problem number. So in the class we are giving worksheets, in the sense that this will have all the problems. Students need not to write down the problems in the class, so they can just follow the worksheet which has the problem set, so that it saves time in the class. Yav last problem yadaita? ಅದು ಸ್ವಲ್ಪ ನಂಬರಿಂಗ್ ಚೇಂಜ್ ಇದೆ. ಎ ಮಾಸ್ ಆಫ್ 12 kg 6 ಆಯಿತು. ದೆನ್ 6.1. ವಾಟ್ ಇಸ್ ದ ಪೊಟೆನ್ಷಿಯಲ್ ಎನರ್ಜಿ, ಇದು kinetic energy. ಓಕೆ, ಸೊ ಪ್ರಾಬ್ಲಮ್ ನಂಬರ್ 6.1. ವಿ ವಿಲ್ ಸಿ ಪ್ರಾಬ್ಲಮ್ ನಂಬರ್ 6.1 ಮಾಡೋಣ, ಸರಿನಾ? ಸೊ ನೋಡಿಲಿ, ಕೇಳಿಸ್ಕೋಬೇಕು, ಬರೆಯಂಗಿಲ್ಲ. So how potential energy and kinetic energy are linked? So there is a stone or there is an object. This is the ground. There is an object. We have told that when an object is moved to certain height from the ground, say certain height from the ground, correct? So then at certain height it acquires kinetic energy. Yes sir? Potential energy, not kinetic energy. Alert ಆಗಿರಬೇಕು. at certain height, ಯಾವುದೋ ಒಂದು ಹೈಟು, ಸೇ ಇಲ್ಲಿಂದ ಶುರುವಾಗಿ ಟೋಟಲ್ ಹೈಟು ಅಟ್ ಈ ಪೊಸಿಷನಲ್ಲಿ. ಸೊ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿರುತ್ತೆ? ಸೊ mgh ಇಟ್ಸ್ ಪೊಟೆನ್ಷಿಯಲ್ ಎನರ್ಜಿ, ಸರಿನಾ? 2 ಪಾಯಿಂಟ್ಸ್ ತಗೋಣ. ಸೇ ಎ ಬಾಟಮ್ ಅಥವಾ ಗ್ರೌಂಡ್, ಅಟ್ ಎ, ಸೇ ಇದು ಅಟ್ ಬಿ. 2 ಪಾಯಿಂಟ್ಸ್ ತಗೋಣ. ಈ ಕಡೆ ಕೂತು ಕಾಣಿಸ್ತಾ ಇದೆಯಾ? ಹಾಂ. ಸೊ ಲೆಟ್ ಅಸ್ ಸಿ, ಒಂದು ಪೊಟೆನ್ಷಿಯಲ್ ಎನರ್ಜಿ, ಇನ್ನೊಂದು ಕೈನೆಟಿಕ್ ಎನರ್ಜಿ. ಎಲ್ಲಿ? ಅಟ್ ಎ ಮತ್ತು ಬಿ. ಲೆಟ್ ಅಸ್ ಸಿ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿ ಅಟ್ ಎ ಆ್ಯಂಡ್ ಬಿ. ಓಕೆನಾ? ಅಟ್ ಎ ಆ್ಯಂಡ್ ಬಿ ಅಲ್ಲಿ ಏನಿರುತ್ತೆ? ಪೊಟೆನ್ಷಿಯಲ್ ಎನರ್ಜಿ ಅಟ್ ಬಿ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿರುತ್ತೆ? mgh, ಕರೆಕ್ಟಾ? mgh ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. ಅಟ್ ಎ ಅಂದರೆ ಗ್ರೌಂಡು, ವೆನ್ ಹೈಟ್ ಈಸ್ ಈಕ್ವಲ್ ಟು ಝೀರೋ, ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿರುತ್ತೆ? ಅಟ್ ಎ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿರುತ್ತೆ? 0, ಕರೆಕ್ಟಾ? ಪೊಟೆನ್ಷಿಯಲ್ ಎನರ್ಜಿ 0 ಇರುತ್ತೆ. ಏಕೆ? ಹೈಟ್ 0 ಅಟ್ ಸರ್ಟನ್ ಹೈಟ್. ಸೊ ನಾವು ಇದೇ ಪಾಯಿಂಟಲ್ಲಿ ಅಟ್ ಎ ಈ ಕಲ್ಲನ್ನು ನಾವು ಮೇಲೆ ಎಸಿತಾ ಇರ್ತೀವಿ ಅಂತ ಅನ್ಕೋ. ಇಟ್ ಅಕ್ವೈರ್ ಸಮ್ ಕೈನೆಟಿಕ್ ಎನರ್ಜಿ. ಅಕ್ವೈರ್ ಮಾಡುತ್ತೆ, ಬಿಕಾಸ್ ಇಟ್ ಸ್ಟಾರ್ಟ್ಸ್ ವಿತ್ ಸಮ್ ವೆಲಾಸಿಟಿ.
it will have a kinetic energy of at a half mv². ಈ ಪಾಯಿಂಟಲ್ಲಿ ಬಂದು ಈ ಪಾಯಿಂಟಲ್ಲಿ ರೀಚ್ ಆಗಿರುತ್ತೆ. ಇಟ್ ರೀಚಸ್ ದ ಪಾಯಿಂಟ್ ಅಟ್ ದಟ್ ಮೊಮೆಂಟ್ ಅಂತಂದರೆ ಬಿಫೋರ್ ಇಟ್ ಸ್ಟಾರ್ಟ್ಸ್ ಫಾಲಿಂಗ್ ಡೌನ್. ಆ ಫಾಲ್ ಆಗೋದಕ್ಕಿಂತ ಮುಂಚೆ ಯಾವುದೋ ಒಂದು ಮೊಮೆಂಟಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ನಿಂತಾದ್ಮೇಲೆ ಬೀಳೋಕ್ಕೆ ಶುರು ಮಾಡ್ತೈತಾನೆ, ಕರೆಕ್ಟಾ? ಇಲ್ಲಿಂದ ಎಸಿತೀವಿ, ಯಾವುದೋ ಒಂದು ಮೊಮೆಂಟ್ ರೀಚ್ ಆಗುತ್ತೆ. ಆ ಒನ್ ಇನ್ಸ್ಟೆಂಟ್ ಆಫ್ ಟೈಮಲ್ಲಿ ಇಟ್ ಸ್ಟಾಪ್ಸ್. ಅಟ್ ಒನ್ ಇನ್ಸ್ಟೆಂಟ್ ಆಫ್ ಟೈಮ್ ಆ ಪರ್ಟಿಕ್ಯುಲರ್ ಹೈಟಲ್ಲಿ, ಸೊ ಇಟ್ಸ್ ವೆಲಾಸಿಟಿ ವಿಲ್ ಬಿ 0, ಫೈನಲ್ ವೆಲಾಸಿಟಿ ವಿಲ್ ಬಿ 0. ಹಿಯರ್ ವಿ ಆರ್ ಥ್ರೋಯಿಂಗ್ ವಿತ್ ಸಮ್ ಇನಿಷಿಯಲ್ ವೆಲಾಸಿಟಿ, their final velocity will be 0. So if I want to find out the kinetic energy at that point, it is half mv². Since velocity is 0, the kinetic energy here will become 0. Velocity at b, what I am saying is about at b. b ಅಲ್ಲಿ ಫೈನಲ್ ವೆಲಾಸಿಟಿ 0 ಇರುತ್ತೆ, ಹಾಫ್ mv² kinetic energy ಕ್ಯಾಲ್ಕುಲೇಟ್ ಮಾಡಿ 0 ಇರುತ್ತೆ. ಸಿನ್ಸ್ ವೆಲಾಸಿಟಿ ಇಸ್ 0, ದ kinetic energy is 0. ಅರ್ಥ ಆಗ್ತಿದೆಯಾ? ಅಟ್ ಬಿ ಕೈನೆಟಿಕ್ ಎನರ್ಜಿ 0. ಇದು ಗೊತ್ತಿರಬೇಕು. ಸೊ ಯಾವಾಗ ಪೊಟೆನ್ಷಿಯಲ್ ಎನರ್ಜಿ ಹೈಯೆಸ್ಟ್ ಇರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ, ಆವಾಗ ಕೈನೆಟಿಕ್ ಎನರ್ಜಿ 0 ಆಗಿರುತ್ತೆ. ಯಾವಾಗ ಪೊಟೆನ್ಷಿಯಲ್ ಎನರ್ಜಿ 0 ಇರುತ್ತೆ, ಆವಾಗ ಕೈನೆಟಿಕ್ ಎನರ್ಜಿ ಹಾಫ್ mv² ಇರುತ್ತೆ. ಕ್ಲಿಯರ್? ನೋ ದ ಕ್ವಶನ್ ಈಸ್, ಸಪೋಸ್ ಇಫ್ ಯು ಟೇಕ್ ಸಮ್ ಮಿಡ್ ಪಾಯಿಂಟ್, ಯಾವುದೋ ಒಂದು ಮಿಡ್ ಪಾಯಿಂಟ್ ತಗೋತೀವಿ ಅಂತ ಇಟ್ಕೊಂಡು, ಸೆ ಮಿಡ್ ಪಾಯಿಂಟ್ C. At midpoint C, you will have both potential energy and kinetic energy. Both potential energy, kinetic energy. At C ಏನಿರುತ್ತೆ, at C potential energy ಏನಿರುತ್ತೆ, it will be half of mgh. potential energy ಏನಿರುತ್ತೆ, ಅದು ಟೋಟಲ್ ಓವರ್ ಟೋಟಲ್ potential energy ಹಾಫ್ ಇರುತ್ತೆ. Or if you see kinetic energy, at C kinetic energy is equal to half mv². ಅರ್ಥ ಆಗ್ತಿದೆಯಾ? ಅಟ್ ಸಿ, now if you take a point C, what you will have, like half of potential energy at A. Here you have half of kinetic energy, half of potential energy, half of potential energy at B, or half of kinetic energy at A. Just half of kinetic energy ಅಷ್ಟೇ. ಅರ್ಥ ಆಯ್ತಾ ಇದು? ಸೊ ಮಿಡ್ ಪಾಯಿಂಟಲ್ಲಿ ಕೈನೆಟಿಕ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಓವರ್ ಆಲ್ ಕೈನೆಟಿಕ್ ಎನರ್ಜಿ ಹಾಫ್ ಇರುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಓವರ್ ಆಲ್ ಪೊಟೆನ್ಷಿಯಲ್ ಹಾಫ್ ಇರುತ್ತೆ. ಆಮೇಲೆ ಅದ್ರ ಹಾಫ್ ಮಾಡಿದ್ರೆ ವಾಟ್ ಯು ಗೆಟ್ ಇಸ್ 2 ಇರುತ್ತೆ. ಬಟ್ ಯಾವ್ದು ಕೇಳಿರುತ್ತೆ ಅದು ಮಾಡಿದ್ರೆ ಸಾಕು. ಪೊಟೆನ್ಷಿಯಲ್ ಇದೆ, ಫೈಂಡ್ ಇಟ್ಸ್ ಕೈನೆಟಿಕ್ ಎನರ್ಜಿ ವೆನ್ ಇಟ್ಸ್ ಹಾಫ್ ವೇ ಡೌನ್. If object alert fall, find the kinetic energy halfway or halfway ಕೇಳಿದರೆ, ಬಟ್ ಪಾಯಿಂಟ್ ಈಸ್ ದಟ್ at halfway at point C, so your kinetic energy is equal to potential energy. ಹೆಂಗೆ? ಎರಡು ಈಕ್ವಲ್ ಅಟ್ ಪಾಯಿಂಟ್ ಸಿ. ಸೊ ಅದಕ್ಕೇನು ಗೊತ್ತಿರಬೇಕು? ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಗೊತ್ತಿರಬೇಕು. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ವಾಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಸೇಸ್? ಎನರ್ಜಿ neither created nor destroyed. Neither created nor destroyed. It gets transferred from one form to another form. For example, bulb, electric energy ಇರುತ್ತೆ, it gets transferred to light energy. ನಾವು ಕೈನ ಉಜ್ತೀವಿ, ಮೆಕ್ಯಾನಿಕಲ್ ಎನರ್ಜಿ ಟ್ರಾನ್ಸ್ಫರ್ಸ್ ಟು ಹೀಟ್ ಎನರ್ಜಿ. ಯಾವುದು? ಬ್ಯಾಟ್ರಿ, ಕೆಮಿಕಲ್ ಎನರ್ಜಿ, ಬ್ಯಾಟ್ರಿ ಕೆಮಿಕಲ್ಸ್ ಇರುತ್ತೆ ಬೇಸಿಕಲಿ, ಕೆಮಿಕಲ್ ಎನರ್ಜಿ ಗೆಟ್ಸ್ ಟ್ರಾನ್ಸ್ಫರ್ ಟು ಎಲೆಕ್ಟ್ರಿಕಲ್ ಎನರ್ಜಿ. ಗೊತ್ತಾಗ್ತಿದೆಯಾ? ಸೊ
ಅಟ್ ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಎನರ್ಜಿ 0 ಇರುತ್ತೆ, ಬಟ್ ಕೈನೆಟಿಕ್ ಎನರ್ಜಿ ಇರುತ್ತೆ. ಸೊ ಅಟ್ ಎ ಪಾಯಿಂಟ್ ಯಾವುದೋ ಒಂದು ಪಾಯಿಂಟ್ ತೊಗೊಂಡ್ರು ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಎರಡೂ ಇರುತ್ತೆ. ಹಾಫ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಮಾಡಿದ್ರೆ ಇಲ್ಲಿ ಮಿಡ್ ಪಾಯಿಂಟಲ್ಲಿ ಮಾತ್ರ ಕೈನೆಟಿಕ್ ಎನರ್ಜಿ ಇರುತ್ತದೆ. ಅಟ್ ಓನ್ಲಿ ಮಿಡ್ ಪಾಯಿಂಟ್ ಸಿಯಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಮತ್ತು ಕೈನೆಟಿಕ್ ಎನರ್ಜಿ ಈಕ್ವಲ್ ಇರ್ತದೆ. ಅರ್ಥ ಆಗ್ತಿದೆ? ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇ ಸಮ್ ಎನರ್ಜಿ ಇಲ್ಲಿಂದ ಇಲ್ಲಿವರೆಗೆ, ಸರಿನಾ? ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಸಮ್ 10 ಜೌಲ್ಸ್. ಪೊಟೆನ್ಷಿಯಲ್ ಎನರ್ಜಿ 0 ಜೌಲ್ಸ್, ಕೈನೆಟಿಕ್ ಎನರ್ಜಿ 100. ಕರೆಕ್ಟಾ? ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿರ್ತದೆ? 100 ಆಗಬೇಕು. ಕೈನೆಟಿಕ್ ಎನರ್ಜಿ 100 0. ಸೊ ಟೋಟಲ್ ಎನರ್ಜಿ, ವಾಟ್ ಈಸ್ ಟೋಟಲ್ ಎನರ್ಜಿ? ಟೋಟಲ್ ಎನರ್ಜಿ ಅಂತ ಬಂಚನೆ ಮಾಡಲ್ಲ. ಈ ಸಿಚುವೇಶನ್ ತೊಗೊಂಡ್ರೆ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ, ಸೊ 100. ಇಲ್ಲೂ ಟೋಟಲ್ ಕನ್ಸಿಡರ್ ಮಾಡಿದ್ರೆ 100. ಸೊ ಟೋಟಲ್ ಈಸ್ ಈಕ್ವಲ್ ಟು 100. ಕರೆಕ್ಟಾ? ಅಲ್ಲೂ ಟೋಟಲ್, ಇಲ್ಲಿ ಟೋಟಲ್ 100. ಸೊ ಇಲ್ಲಿಂದ ಪೊಟೆನ್ಷಿಯಲ್ ಎನರ್ಜಿ 0 ಇರೋದು, ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕರೆಕ್ಟಾ? ಪೊಟೆನ್ಷಿಯಲ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಕೈನೆಟಿಕ್ ಎನರ್ಜಿ ಇಲ್ಲಿಂದ ಇಲ್ಲಿ ಹೋಯಿತು ಅಂತಂದರೆ ಡಿಕ್ರೀಸ್. ಕರೆಕ್ಟಾ? ಡಿಕ್ರೀಸ್ ಆಗಿ 0 ರೀಚ್ ಆಗುತ್ತೆ. ಸೊ ಯಾವುದೋ ಒಂದು ಪಾಯಿಂಟಲ್ಲಿ ಬಂತು ಅಂತಂದರೆ ಇಬ್ಬರು ಈಕ್ವಲ್ ಕೆಪಾಸಿಟಿ ಇರೋವಂಥ ಇಬ್ಬರು ಹುಡುಗರು, ಇಬ್ಬರು ರನ್ನರ್ಸು, ದೇ ಆರ್ ರನ್ನಿಂಗ್ ಫ್ರಮ್ ಬೋತ್ ದ ಸೈಡ್ಸ್ ಅಂತ ಇಟ್ಕೊಂಡು, ಒಬ್ಬಂಗೆ ಅವನಿಗೂ 100 ಮೀಟ್ರು, 10 ಸೆಕೆಂಡ್ಸಲ್ಲಿ ಅವನು 100 ಮೀಟ್ರ್ ಓಡ್ತಾನೆ, ಇನ್ನೊಬ್ಬನು 10 ಸೆಕೆಂಡ್ಸಲ್ಲಿ 100 ಮೀಟ್ರ್ ಓಡ್ತಾನೆ. ಸೇಮ್ ಡಿಸ್ಟೆನ್ಸ್ ಇತ್ತು ಅಂದರೆ ಈ ಕಡೆ ಇಬ್ಬರನ್ನ ಓಡಕ್ಕೆ ಬಿಟ್ರೆ ಅವ್ರ ಮಧ್ಯ ಪಾಯಿಂಟಲ್ಲಿ ಮೀಟ್ ಆಗಲ್ವಾ? ಅಟ್ ಸೆಂಟರ್ ಸಿ ಬೋತ್ ವಿಲ್ ಕವರ್ ಹಾಫ್ ಆಫ್ ದ ಡಿಸ್ಟೆನ್ಸ್. ಯಾಕಂದರೆ ಇಬ್ಬರು ಕೆಪಾಸಿಟಿ ಒಂದೇ. ಒಬ್ಬ ಫಾಸ್ಟಾಗಿ ಓಡ್ತಾನೆ ಅಂತಂದರೆ ಇವನು ಎಲ್ಲೋ ಬಂದುಬಿಟ್ಟಿರ್ತಾನೆ, ಇಲ್ಲ ಇವನು ಫಾಸ್ಟಾಗಿ ಓಡ್ತಾನೆ ಅಂದರೆ ಇವನು ಇಲ್ಲಿ ಹೋಗಿರ್ಬೋದು. ಅರ್ಥ ಆಗ್ತಾಯಿದೆ ಹೇಳ್ತಾ ಇರೋದು? ಇಬ್ಬರು ಸ್ಪೀಡ್ ಸೇಮ್ ಇರೋದ್ರಿಂದ ಅಟ್ ಸೆಂಟರ್ ಪಾಯಿಂಟ್ ಸಿ ಯುವರ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು 50, ಕೈನೆಟಿಕ್ ಎನರ್ಜಿ ವಿಲ್ ಬಿ 50 ಅಟ್ ಸೆಂಟರ್ ಪಾಯಿಂಟಲ್ಲಿ ಅಷ್ಟೇ. ಆಮೇಲೆ ಹೋದಾಗ ಇಲ್ಲ ಪ್ರಪೋರ್ಷನಾಲಿಟಿ ಕಡಿಮೆ ಆಗಿರುತ್ತೆ, ಪ್ರಪೋರ್ಷನಲಿ ಡಿಕ್ರೀಸ್ ಜಾಸ್ತಿ ಆಗಿರುತ್ತೆ. ಸೊ ವೆನ್ ಯು ಮೂವ್ ಫರ್ದರ್ ಎನರ್ಜಿ ಆಲ್ಸೋ ಪ್ರಪೋರ್ಷನ್ ಇನ್ಕ್ರೀಸ್, ಪ್ರಪೋರ್ಷನ್ ಡಿಕ್ರೀಸ್. ಬಟ್ ಅಟ್ ಸೆಂಟರ್ ಪಾಯಿಂಟ್ ಸಿ ಯುವರ್ ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿ ಈಕ್ವಲ್, kinetic energy will be equal. At the center, potential energy will be equal, kinetic energy will be equal. So if you find potential energy, the total potential energy, and if you do the half of it, you will also get the kinetic energy. ಅರ್ಥ ಆಗ್ತದೆಯಾ? ಸೊ ದಟ್ಸ್ ವೈ kinetic energy when it is half way down ಅಂತ ಕೇಳಿದ್ರೆ. ಸೊ ಫೈನ್ ದ ಪೊಟೆನ್ಷಿಯಲ್ ಎನರ್ಜಿ ಫೈಂಡ್ ಮಾಡು. ಅದಕ್ಕಿಂತ ಮುಂಚೆ ಸೊ ನೋಟ್ ಅಂತ ಹಾಕ್ಕೊಂಡು ಇಷ್ಟು ಬರೀಬೇಕು. ಈ ಬೋರ್ಡಲ್ಲಿ ಏನು ಹೇಳಿದ್ದೀನಿ ಅಷ್ಟು ಬರೀಬೇಕು. ಪುಟ್ ಎ ನೋಟ್. ಸೊ ದಿಸ್ ಇಸ್ ಅಟ್. ಸೊ ಸ್ಟೂಡೆಂಟ್ಸ್ ಹೂ ಆರ್ ವಾಚಿಂಗ್ ಆನ್ಲೈನ್, ಯು ಕ್ಯಾನ್ ಆಲ್ಸೋ ನೋಟ್ ಡೌನ್ ಅಟ್ A, B, C. At 3 points, at 3 different points, your configuration of energy will be like this. At A, potential energy, kinetic energy. At B, potential energy, kinetic energy. At C, half of potential energy at B, half of potential kinetic energy at A. ಬರ್ಕೋ. ಡೇಟ್ ಎಷ್ಟು ಇವತ್ತು? 20? 27th. 29th. ರಜನಿಕಾಂತು ಎಲ್ಲಿದೆಯಾ? ಹಾಂ, ಟ್ಯೂಷನ್ಲಿದೆಯಾ? ಸ್ಕೂಲ್ ಇಲ್ವಲ್ಲ, ಅದಕ್ಕೆ ಎಲ್ಲ ಡೇಟು ಮರ್ತುಬಿಡ್ತೀಯಾ? ಎಲ್ಲ ಹೋಯ್ತಾ ಅದು? ಬರಲ್ವಲ್ಲ, ಅದು ಕ್ಯಾನ್ಸಲ್ ಮಾಡಿದ್ರೆ ಹೋಗುತ್ತೆ.
ಸರಿ ಆಯಿತು. ಕಾನ್ಸಂಟ್ರೇಷನ್ ಆಫ್ ಎ ಬಿ ಸಿ at A B C. I can write this way at A C B. Potential energy at the A is 0, potential energy at B is mgh, potential energy at C is half of potential energy at A. Here kinetic energy at this point, kinetic energy at this point is, since velocity, final velocity will be 0, at point B final kinetic velocity will be 0, at A is half mv square, considering the velocity with which the object is thrown upwards. Then at C it will be half of kinetic energy at A. K into E ಸರಿನಾ? ಏನು ಬರಿತಾ ಇದೆಯಾ? ಕ್ವಶನ್ ಬರೆಯೋಕೆ ಕೊಟ್ಟಿದ್ದಿದ್ನಾ? ಈ ಪ್ರಿಂಟೌಟ್ ಹಾಕಿ ಕೊಟ್ಟಿದ್ದು ಯಾಕಪ್ಪ ರಜನಿಕಾಂತ್? ಕ್ವಶನ್ ಬರೀರಿ ಅಂತ. ಹಾಂ, ಮತ್ತೆ ರಜನಿಕಾಂತ್ ಕಾನ್ಷಿಯಸ್ನೆಸ್ ಬೇಕು. ಹಾಂ, ಬರೀ ಬೇಗ. Just note down this, then we will solve the problem. At point C, potential energy is equal to kinetic energy. ಗ್ರಾವಿಟೇಷನ್ ಯಾವ್ದು ತಗೋಬೇಕಾ? ಜಿ ಗೊತ್ತಿಲ್ಲ ಅಂದರೆ 9.8. ಹಾಂ, ಅದರ್ವೈಸ್ G is equal to 10 ಅಂತ ತಗೊಳ್ಳಿ ಅಂತ ಹೇಳಿರ್ತಾರೆ. ಕೊಟ್ಟಿಲ್ಲ ಅಂತಂದರೆ ಇನ್ ಸ್ಟ್ಯಾಂಡರ್ಡ್ 9.8. ಬೇಗ. ಸೊ ನಾವು ಸಾಲ್ವ್ ದ ಪ್ರಾಬ್ಲಮ್ ಸಾಲ್ವ್ ಮಾಡು. ಗಿವನ್ ನೋಡಿಲ್ಲಿ. ಸೊ ಗಿವನ್ ಈಸ್ ಈಕ್ವಲ್ ಟು, ಸ್ವಲ್ಪ ಈ ಕಡೆ ನಿಂತ್ಕೊಂಡ. ಸೊ ಗಿವನ್ ಏನಪ್ಪ? an object of mass 40 kg, m is equal to 40 kg, raised to a height h is equal to 5 meter, ಸ್ಟ್ಯಾಂಡರ್ಡ್ ಯೂನಿಟ್ ಇದೆ. ಸರಿ, 40 kg. What is the potential energy? G is equal to 9.8 meter per second square. To calculate the potential energy is equal to mgh, which is equal to 40 into
9.8 ಇಂಟು 5 ಸರಿ ಸರ್. ಎಷ್ಟು ಬರುತ್ತೆ? 40 ಇಂಟು 9 ಇಂಟು 5. So there are two ways. You can just do 40 into 5, 200, 200 into 9.8. ಹಂಗೆ ಮಾಡ್ತಿದ್ಯಾ? ಆರ್ 40 into 98 by 10 into 5. You can also do this. This is also easy. Anyway, ಆರ್ ಇನ್ ಮೈಂಡಲ್ಲೂ ಬೇಕಾದ್ರೆ ಮಾಡ್ಬೋದು. 40 into 5 ಎಷ್ಟು? 200. ಹಾಂ, ಸೊ ಲೆಟ್ಸ್ ಸೇ 200 into 9.8. ಸೊ 200 ಇಂಟು 10 ಮೈನಸ್ ಪಾಯಿಂಟು. ಅರ್ಥ ಆಗ್ತಾ ಇದೆಯಾ? 200 ಇಂಟು 10 ಮೈನಸ್ ಪಾಯಿಂಟುನಾ? ಏಕೆ? 40 ಇಂಟು 5 200, 9.9 9.8 ಮಾಡಿ ಮಲ್ಟಿಪ್ಲೈ ಮಾಡಬೇಕು. 10 ಮೈನಸ್ ಪಾಯಿಂಟು, 10 ಮೈನಸ್ ಪಾಯಿಂಟ್ ಇಸ್ 9.8. ಸೊ 200 ಇಂಟು 10 2000. 200 ಇಂಟು ಪಾಯಿಂಟು, 200 ಇಂಟು ಪಾಯಿಂಟ್ ಹೆಂಗೆ ಮಾಡ್ತೀಯ? 200 ಇಂಟು 0.1 ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ? 10% ಆಫ್ 200. 0.1 ಅಂದರೆ 10%. 10% ಆಫ್ 200 ಎಷ್ಟು? 10% of 200. So 20.0. 20.0, that is 20. 200 10% ಅಂತಂದರೆ ಒಂದು ಸೊನ್ನೆ ತೆಗೆಯೋದು. ಲೈಕ್ ಬೇಸಿಕಲಿ 200, ಇವು 200 is 100% ಅಂತ ಅರ್ಥ. 200 is 100%. ಸೊ 10% ಆಫ್ 200 ಅಂತಂದರೆ ಸೊ ಹ್ಯಾವ್ ಟು 10 ತೆಗೆಯೋದಷ್ಟೇ. ಸೊ 20, 10%. ಸೊ 200 ಇಂಟು 0.2 ಅಂತಂದರೆ 20% ಅಂತ ಅರ್ಥ. ಸೊ 40. ಗೊತ್ತಾಯ್ತಾ? ಹಾಂ, ಸೊ 200ಗೆ 20% ಅಂದರೆ 40. ಸೊ 200 ಇಂಟು 10 2000 ಮೈನಸ್ 200 ಇಂಟು 0.2 ಎಷ್ಟು? 40. 2040 ತೆಗೆದ್ರೆ ಎಷ್ಟು? 1960. ಎಷ್ಟು ಬರುತ್ತಾ ನೋಡು? 1960 ಬಂತಾ? ಮತ್ತೆ ಮಾಡ್ತಾಯಿದೆಯಾ? ಸರಿ ಮಾಡು. ಬೇಗ ಮಾಡಬೇಕು. ಸೊ ಇಫ್ ಯು ಡೂ ಇಟ್ ಹಿಯರ್, ಕ್ಯಾನ್ಸಲ್ 20 ಇಂಟು 98 ಆರ್ 98 ಇಂಟು 2 6. ರಜನಿಕಾಂತ್, ಹ್ಯಾವ್ ಟು ಬಿ ಫಾಸ್ಟ್. ಏನು ಸಮಸ್ಯೆ ಹೇಳು? ಒಂದು ಲೈನಲ್ಲಿ ಅಷ್ಟೇ ಕಾಟ್ ಮಾಡಬೇಕು, ಪದೇ ಪದೇ ಮಾಡೋಂಗಿಲ್ಲ. ಈಗ ನೀನು ಮಾಡಿದ್ದು ಬರಲಿಲ್ವಾ? ಹಾಂ, ಏನು ಬಂತು? ಬಂದಿಲ್ವಲ್ಲ? ಹಾಂ, ಮತ್ತು ಬಂತು ಅಂದೆ. ಅಲ್ಲ, ಅಲ್ಲಿ 10 ಬರೆದ ಮೇಲೆ 0.2 ಇಡ್ತಾರಾ? 98 ಅಂತ ಬರೆದ ಓವರ್ 10 ಅಂತ ಹಾಕಿದ್ಯಾ, ಮತ್ತೆ ಪಾಯಿಂಟ್ ಯಾಕೆ ಇಡ್ತೀಯಾ? ಹಾಂ, 98 ಅಷ್ಟೇ. ಹಾಂ, ಈಗ ನೆಕ್ಸ್ಟು ಏನು ಹುಡ್ಕೋತು? 4 ಇಂಟು 98 ಇಂಟು 5. ಹಾಂ, ಎಷ್ಟು ಬರುತ್ತೆ?
ಯೂನಿಟ್ ಏನು? ಜೌಲ್. ಸೊ ಆನ್ಸರ್ ಇಲ್ಲಿ ನೋಡು, ಈಗ ನೋಡ್ದ 4 × 98 × 5, 4 5 is 20, 98 × 20. ಯಾವಾಗ 0 ಇರುತ್ತೆ ಮಲ್ಟಿಪ್ಲಿಕೇಶನ್ ಮಾಡ್ಬೋದು ಅನ್ನೆಸೆಸರಿಲಿ. 0 ಇಂಟು ಇದಕ್ಕೆ ಮತ್ತೆ 0 ಮಲ್ಟಿಪ್ಲೈ ಮಾಡೋದು, 0 ಮಲ್ಟಿಪ್ಲೈ ಮಾಡೋದು, 2 8 ಈ ಥರ ಮಾಡಬಾರ್ದು. ಸೊ 98 × 20. ಸೊ 20 ಇದ್ದಾಗ 20 ಮಲ್ಟಿಪ್ಲೈ ಮಾಡೋದು ಬೇಕಲ್ಲ, ಜಸ್ಟ್ ಡೂ 98 × 2, 2 6 ಆಯಿತಾ, 18 + 1 19. ಈ 0 ಏನಿರ್ತದೆ ಇಲ್ಲಿ ಹಾಕೊಳ್ಳೋದು ಅಷ್ಟೇ. 2 0 ಇದ್ದರೆ 2 2. ಈಗ 98 × 200 ಅಂತ ಇರುತ್ತೆ. ಮತ್ತೆ 3 ಲೈನ್ ಮಾಡ್ತೀಯಾ? ಮಾಡಬಾರ್ದು. 2ನ 2 × 100 ಅಂತ ಅನ್ಕೊಂಡ್ಬಿಡ್ಬೇಕು. ಸೊ 2 × 100 ಅಂತ ಮಾಡಿ ಅದರ್ ಜೀರೋಸ್ ಏನಿರುತ್ತೆ ಆನ್ಸರ್ಗೆ 2 zeros ಆ್ಯಡ್ ಮಾಡಬೇಕು. ಗೊತ್ತಾಗ್ತಾ ಇದೆಯಾ? ಸೊ ಆ ಥರ ಕ್ವಿಕ್ಕಾಗಿ ಮಾಡಬೇಕು. ಸೊ ಎಷ್ಟು? 1960 ಜೌಲ್ ಎಲ್ಲಿ ಪೊಟೆನ್ಷಿಯಲ್ ಎನರ್ಜಿ. ಸೊ ನೌ ಫೈಂಡ್ ಇಟ್ಸ್ ಕೈನೆಟಿಕ್ ಎನರ್ಜಿ ವೆನ್ ಇಟ್ ಈಸ್ ಹಾಫ್ ವೇ ಡೌನ್. ಫೈಂಡ್ ಇಟ್ಸ್ ಕೈನೆಟಿಕ್ ಎನರ್ಜಿ ವೆನ್ ಇಟ್ ಇಸ್ ಹಾಫ್ ವೇ ಡೌನ್. ಸೊ ಅಟ್ ಹಾಫ್ ವೇ ಡೌನಲ್ಲಿ ಏನಿರುತ್ತೆ? ಹಾಫ್ ವೇ ಡೌನಲ್ಲಿ ಏನಿರುತ್ತೆ? ಈ ಪಾಯಿಂಟ್ ಇದೆ, ಈ ಪಾಯಿಂಟಲ್ಲಿ ಯಾವುದೋ ಒಂದು ಮಧ್ಯದ ಪಾಯಿಂಟು. ಸೊ ನಾವು ಫ್ರಮ್ ದ ಪ್ರೀವಿಯಸ್ ಎಕ್ಸ್ಪ್ಲನೇಷನ್ ವಿ ನೋ ಅಟ್ ಹಾಫ್ ವೇ ಡೌನ್, ಅಟ್ ಹಾಫ್ ವೇ ಡೌನ್ ಏನು? ಹಾಂ. ಸೊ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಹಾಫ್ ಆಫ್ ಪೊಟೆನ್ಷಿಯಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ, ಅದು ಹಾಫ್ ಇರುತ್ತೆ. ಸೊ ಹಾಫ್ ಆಫ್ 1960 ಎಷ್ಟು ಹೇಳು? 900 ಕರೆಕ್ಟಾ? 980 ಏನು ಯೂನಿಟು? ಬರ್ಕೋಬೇಕು. So at this point the kinetic energy is equal to, like overall kinetic energy is equal to what will be the potential energy? The potential energy at this place, it will be half of the potential energy. ಸರಿ ಬೇಗ